ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ಆಲೂಗೆಡ್ಡೆ ಚಿಪ್ಸನ್ನು ಮಾಡ್ತಾ ಇದ್ದೀನಿ. ದೊಡ್ಡವರಿಗೂ ಚಿಕ್ಕವರಿಗೂ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ, ತುಂಬ ಸಿಂಪಲ್ಲಾಗಿ, ಕ್ರಿಸ್ಪಿಯಾಗಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟವಾಗುವ ರೆಸಿಪಿ ಇದು. ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 kg ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಹೀಗೆ ದಪ್ಪ ಇರೋ ಸೈಜಿನ ತೊಗೊಂಡಿದ್ದೀನಿ. ನಾನು ಆಲೂಗೆಡ್ಡೆಯನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದ್ರ ಸಿಪ್ಪೆನ ತಕ್ಕೊತಾ ಇದ್ದೀನಿ. ನೋಡಿ, ನಾನು ರ್ಯಾಪರಲ್ಲಿ ಹೀಗೆ ಸಿಪ್ಪೆನೆಲ್ಲ ತಕ್ಕೊತಾ ಇದ್ದೀನಿ. ಎಲ್ಲ ಆಲೂಗೆಡ್ಡೆದ್ದು ಸಿಪ್ಪೆನ ನಾನು ತಕ್ಕೊಂಡಿದ್ದೀನಿ. ಈಗ ನೋಡಿ, ನೀರಿಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು. ಇಲ್ಲಾಂದರೆ ಆಲೂಗೆಡ್ಡೆ ಕಪ್ಪು ಕಪ್ಪಾಗಿ ಬರುತ್ತೆ. ಹಂಗಾಗಿ ನಾವು ಇವಾಗ ಚೆನ್ನಾಗಿ ತೊಳ್ಕೊಬೇಕು ಇದನ್ನು. ನೋಡಿ, ನಾನೀಗೆ ಚಿಪ್ಸ್ ಮಾಡೋದ್ರಲ್ಲಿ ನಾನು ಎರ್ಕೊತಾ ಇದ್ದೀನಿ. ನೋಡಿ, ಹೀಗೆ ಸ್ಲೈಸಸ್ ಆಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ನೋಡಿ, ಈ ಥರ ಈ ಸೈಜಿಗೆ ನಾನು ತುರ್ಕೊಂಡಿದ್ದೀನಿ. ತುಂಬ ದಪ್ಪ ಮಾಡಿದ್ರೆ ಚೆನ್ನಾಗಿರಲ್ಲ. ಇದು ಮೀಡಿಯಮ್ ಸೈಜು ಚೆನ್ನಾಗಿದೆ. ಇದು ಸಾಕು, ಇಷ್ಟು ಸೈಜು. ನೋಡಿ, ಎಲ್ಲ ಆಲೂಗೆಡ್ಡೆನೂ ನಾನು ತುರ್ಕೊಂಡಿದ್ದೀನಿ. ಕರೆಕ್ಟಾಗಿ 1 kg ಇದೆ ಇದು. ತುಂಬ ಸ್ಟಾರ್ಚ್ ಇರುತ್ತೆ, ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು 2-3 ಸರಿ. ಇಲ್ಲಾಂದರೆ ಚಿಪ್ಸು ಕಪ್ಪಾಗ್ಬಿಡುತ್ತೆ. ಈಗಲೇ ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ನಾನು ಒಂದು 2-3 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಬಿಸಿನೀರು ಇಟ್ಕೊಂಡಿದ್ದೀನಿ. ನಾನೊಂದು 6 ಲೋಟದಷ್ಟು. ಇವಾಗ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. 1 kgಗೆ 1 ಸ್ಪೂನು ಇಲ್ಲ 1.5 ಸ್ಪೂನ್ ಹಾಕ್ಕೋಬೋದು. ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ತುಂಬ ಹಾಕ್ಕೊಂಡ್ರೆ ಉಪ್ಪು ಆಗಿಬಿಡುತ್ತೆ ಚಿಪ್ಸು. ಸಾಕು ಇಷ್ಟು ಉಪ್ಪು ಅದಕ್ಕೆ. ನೋಡಿ, ನೀರು ಮಳ್ತಾ ಇದೆ. ಈಗ ನಾನು ಚಿಪ್ಸನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗೆ ಕುದೀತಾ ಇದೆ. ತುಂಬ ಮೆತ್ತಗಾಗಂಗೆ ಬೇಯಿಸ್ಕೋಬಾರ್ದು. ಒಂದು 30% ಬೇಯಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ನೋಡಿ, ಇದಾಗಿದೆ. ಈಗ ತೋರಿಸ್ತೀನಿ. ಸಾಕು, ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಒಂದು ಜಾಲರಿಯಲ್ಲಿ ತಕ್ಕೊತಾ ಇದ್ದೀನಿ. ಹಿಂಗೆ ಸೋರಾಕ್ಕೋಬೇಕು. ಎಲ್ಲವನ್ನೂ ತಕ್ಕೊಂಡಿದ್ದೀನಿ. ಈಗ ನೋಡಿ, ಬೇಯಿಸಿದ ಮೇಲೆ ಈ ಥರ ಕಾಣ್ತಾ ಇದೆ. ಇವಾಗ ಇದನ್ನ ಬಿಸಿಲಿಗೆ ಹಾಕಬೇಕು. ನೋಡಿ, ಬಿಸಿಲಿಗೆ ಹಾಕ್ಕೊತಾ ಇದ್ದೀನಿ ನಾನು. ನಿಧಾನಕ್ಕೆ ಒಂದೊಂದೇ ಹಾಕ್ಕೋಬೇಕು. ನೋಡಿ, ಎಲ್ಲವನ್ನೂ ಹಾಕಿದ್ದೀನಿ ನಾನು. ನೋಡಿ, 2 ದಿವಸ ಒಣಗಿದ ಮೇಲೆ ಈ ಥರ ಆಗಿದ್ದಾವೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ. ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಅಷ್ಟೇ ಕ್ರಿಸ್ಪಿಯಾಗಿದ್ದಾವೆ. ಇನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಅಳ್ತವೆ. 2 ಸೈಡು ಚೆನ್ನಾಗಿ ಮಗ್ಚಿ ತೆಗಿತಾ ಇದ್ದೀನಿ. ಹೀಗೆ ಇನ್ನೊಂದು ಟ್ರಿಪ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಸರ್ವ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತ. ಹೀಗೆ ಬೇಸಿಗೆ ಕಾಲದಲ್ಲಿ ನಾವು ಬಿಸಿಲು ಅನ್ನೋದು ಬದಲು ಈ ಥರ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ಇದು ಯೂಸ್ ಆಗುತ್ತೆ ನಮಗೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದ್ದಾವೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.